ಬೆಳಗಾವಿಯ ಕಿತ್ತೂರಿನ ಐಬಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿಯವರು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿ ಮಾತನಾಡಿದ್ದು, ನಾಳೆ ಹೈಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ನಿನ್ನೆ ಅಧಿಕಾರಿಗಳ ಸಭೆ ಮಾಡಿದ್ದೇನೆ. ಸಾರ್ವಜನಿಕ ಕೆಲಸಗಳಲ್ಲಿ ನಾವು ಇಲ್ಲದೆ ಇದ್ರೆ ಸಮಸ್ಯೆ ಆಗುತ್ತೆ. ಅಧಿಕಾರಿಗಳು ಜನರಿಗೆ ಸ್ಪಂದಿಸುವುದು ಬಹಳ ಕಡಿಮೆ. ಹೀಗಾಗಿ ನಾವು ಕೋರ್ಟ್ ಆದೇಶಕ್ಕೆ ತಲೆಬಾಗಲೇಬೇಕು. ಹೀಗಾಗಿ ನಿನ್ನೆ ಕರೆದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮಳೆ ಬಂದ್ರೆ ಅನಾಹುತಗಳು ಆಗುತ್ತವೆ. ಹೀಗಾಗಿ ಸಭೆ ಮಾಡಿದ್ದೇನೆ. ಅದರ ಜೊತೆಗೆ ನಾನು ಕ್ಷೇತ್ರದಲ್ಲಿ ಇಲ್ಲದಿದ್ರೂ ಕೂಡ ಸಾಕಷ್ಟು ಕೆಲಸಗಳು ಆಗಿವೆ. ಎಲ್ಲರೂ ಸಹ ಸೇರಿ ಜನರ ಕೆಲಸ ಮಾಡಿದ್ದಾರೆ. ನಾನು ಕಿತ್ತೂರಿನಲ್ಲಿ ಕುಳಿತು ಜನರ ಸಮಸ್ಯೆ ಬಗೆಹರಿಸುತ್ತಿದ್ದೇನೆ. ನಾಳೆ ನಾನು ಕೋರ್ಟ್ಗೆ ಹಾಜರಾಗುತ್ತೇನೆ. ಈ ವರ್ಷ ನಾನು 180 ಕಿಲೋಮೀಟರ್ ರಸ್ತೆ ಮಾಡಲಾಗಿದೆ. 25 ಕೋಟಿ ಹಣ ಖರ್ಚು ಮಾಡಿ ರಸ್ತೆ ಕೆಲಸ ಮಾಡಿದ್ದೇನೆ. ಜಿಲ್ಲಾ ಪಂಚಾಯತ್ 18 ಕೋಟಿಯಲ್ಲಿ ಅದರ ವ್ಯಾಪ್ತಿಗೆ ಬರುವ ರಸ್ತೆ ಕಾಮಗಾರಿ ಮಾಡಿದ್ದೇನೆ. ನೀರಾವರಿ ಇಲಾಖೆಯಲ್ಲಿ 32 ಕೋಟಿ ಹಣದ ಕೆಲಸ ಮಾಡಿಸಿದ್ದೇನೆ. ತುಪ್ಪರಿ ಹಳ ಕೆಲಸಕ್ಕೆ 128 ಕೋಟಿ ಹಣ ಬಂದಿದೆ. ಈಗಾಗಲೇ ಅದರ ಟೆಂಡರ್ ಸಹ ಆಗ್ತಿದೆ. ಶಹರದಲ್ಲಿ ಯುಜೆಡಿ ಕೆಲಸ ತಂದಿದ್ದೇನೆ. 128 ಕೋಟಿ ಹಣ ಅದಕ್ಕೂ ಬಂದಿದೆ. ಶಹರದ ಹಾಸ್ಟೆಲ್ಗಳು ಕೊರತೆ ಜಾಸ್ತಿ ಇದ್ದು ಈ ಬಾರಿ ಒಟ್ಟು 10 ಹಾಸ್ಟೆಲ್ಗಳನ್ನು ತಂದಿದ್ದೇನೆ. 8 ಅಲ್ಪಸಂಖ್ಯಾತ ಹಾಸ್ಟೆಲ್ ತರಲಾಗಿದೆ. ಹೊಸದಾಗಿ ಅಲ್ಪಸಂಖ್ಯಾತ ಮುರಾರ್ಜಿ ಸ್ಕೂಲ್ ತಂದಿದ್ದೇನೆ. 126 ಸ್ಕೂಲ್ಗಳಿಗೆ ರಿಪೇರಿ ಕೆಲಸಕ್ಕೆ ಹಣ ನೀಡಿದ್ದೇನೆ. ಸಾಕಷ್ಟು ಕೆರೆಗಳ ಅಭಿವೃದ್ಧಿ ಕಾರ್ಯ ಈಗಾಗಲೇ ನಡೆದಿದೆ. 28 ರ್ಯಾಂಕಿಂಗ್ನಲ್ಲಿ ಧಾರವಾಡ ಇತ್ತು. ಆದರೆ ನಾವು ಇದ್ದಾಗ 6ನೇ ರ್ಯಾಂಕಿಗೆ ಬಂದು ನನ್ನ ಕ್ಷೇತ್ರ ಇದೆ. ನನ್ನ ಪಕ್ಕ ನನ್ನ ಹೆಂಡತಿಯೇ ಕುಳಿತು ಕೆಲಸ ಮಾಡಬೇಕು. ಮತ್ಯಾರು ಬಂದು ಇಲ್ಲಿ ಕುಳಿತುಕೊಳ್ಳಲು ಆಗಲ್ಲ. ಕೆಲವು ಮಾಧ್ಯಮಗಳು ಇದನ್ನ ಗಮನಿಸಬೇಕು. ಸಾಕಷ್ಟು ಜನರಿಗೆ ನನ್ನ ನೋವಿದೆ. ಬಸವಣ್ಣನ ಕಾಲದಲ್ಲಿ ಸಹ ಅವರನ್ನ ಏಳುವವರಿದ್ದರು. ಈಗಲೂ ನನಗೆ ಅದೇ ರೀತಿ ಆಗ್ತಿದೆ. ಮಾಧ್ಯಮಗಳಲ್ಲಿ ಕುಳಿತು ನೇವೇ ಜಡ್ಜ್ ರೀತಿಯಲ್ಲಿ ಕೆಲಸ ಮಾಡಬೇಡಿ. ಯಾರದೋ ಒತ್ತಡಕ್ಕೆ ಮಣಿದ ಕೆಲಸ ಮಾಡಬೇಡಿ. ನಾಳೆ ನಾನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರಾಗ್ತೇನೆ. ಮುಂದಿನ ಕಾನೂನು ಹೋರಾಟ ನೋಡೋಣ ಎಂದಿದ್ದಾರೆ. ಇನ್ನು ಪ್ರತ್ಯೇಕ ಪಾಲಿಕೆ ಮಾಡಬೇಕು ಅಂದ್ರೆ ವಿರೋಧ ಮಾಡಿದ್ರು. ಯಾರ್ಯಾರು ಏನೇನು ಮಾಡಿದ್ರು ಅಂತ ಗೊತ್ತಿದೆ. ಕೋರ್ಟ್ನಲ್ಲಿ ನಿರಪರಾಧಿ ಆಗ್ತೀರಾ ಎನ್ನುವ ಪ್ರಶ್ನೆ. ಅದಕ್ಕೆ ಸಂಬಂಧಿಸಿದಂತೆ ಮಾತನಾಡಿ, ನಮ್ಮ ದೇವರ ಮೇಲೆ ನನಗೆ ಭರವಸೆ ಇದೆ. ಸತ್ಯಕ್ಕೆ ಜಯ ಸಿಗುತ್ತೆ. ಆದ್ರೆ ಸಮಯ ಬೇಕಾಗುತ್ತೆ. ಕೊನೆಗೆ ಸತ್ಯಕ್ಕೆ ಜಯ ಸಿಗುವುದು ಖಚಿತ ಎಂದು ಹೇಳಿದರು. ಈಗಾಗಲೇ ಕೋರ್ಟ್ ಆದೇಶದಂತೆ ನಾನು ನಾಳೆ ಕೋರ್ಟಿಗೆ ಹಾಜರಾಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಿನ್ನೆನೂ ಬೆಳಗಾಮಲ್ಲಿ ನಮ್ಮೆಲ್ಲ ಅಧಿಕಾರಿಗಳನ್ನು ಕರೆಸಿ ಅವ್ರಿಗೆ ಕೂಡ, ಯಾಕಂದರೆ ಕ್ಷೇತ್ರವನ್ನು ಮೇಂಟೈನ್ ಮಾಡೋದು ಜನಸಾಮಾನ್ಯರ ಕೆಲಸಗಳಾಗುವಂಥದ್ದು. ಯಾಕಂದರೆ ಸಾರ್ವಜನಿಕ ಕೆಲಸಗಳಲ್ಲಿ ಹಲವಾರು ತೊಂದರೆಗಳಾಗುವಂಥದ್ದು. MLA ಇಲ್ಲ ಅನ್ನುವಂಥ ಟೈಮ್ನಲ್ಲಿ ಸಾಕಷ್ಟು ತೊಂದರೆಗಳಾಗೋದು ಸಹಜ. ಯಾಕಂದರೆ ನಾವಿದ್ದ ಕೆಲಸ ಮಾಡೋದು ಬೇರೆ, ಇವತ್ತು ನಾವು ಇಲ್ದೇ ಕೆಲಸ ಮಾಡುವಂಥದ್ದು ಭಾಳ ಕಷ್ಟ ಆಗುತ್ತೆ ಜನರಿಗೆ ಕೂಡ. ಯಾಕಂದ್ರೆ ನಾವೆಷ್ಟು ಜನರಿಗೆ ಸ್ಪಂದಿಸೋಕೆ ಸಾಧ್ಯತೆ, ಅದು ಅಧಿಕಾರಿಗಳು ಸ್ಪಂದಿಸುವಂಥದ್ದು ಭಾಳ ಕಮ್ಮಿ. ಯಾಕಂದ್ರೆ ಸಾಮಾನ್ಯ ಜನರಾಗಲಿ, ರೈತರಾಗಲಿ, ಅತ್ಯಂತ ಕಡು ಬಡವರಾಗಲಿ, ಇಂಥವ್ರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಆಗೋದಂತೂ ಸಹಜ. ಇವತ್ತಿನ ಪರಿಸ್ಥಿತಿಯಲ್ಲಿ ಕೋರ್ಟ್ ಆದೇಶಕ್ಕೆ ತಲೆಬಾಗಲೇಬೇಕಾಗುತ್ತೆ. ಇದರಲ್ಲಿ ಕೋರ್ಟ್ ನನಗೇನು ಆದೇಶ ಕೊಟ್ಟೈತೆ ಆ ಪ್ರಕಾರ ನನ್ನ ನಡ್ಕೊಳ್ಳೇಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ನಾ ಅಧಿಕಾರಿಗಳು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೇನೆ. ಯಾಕಂದ್ರೆ ಇಲ್ಲ ಅಂದರೂ ಕೂಡ ಎಲ್ಲರೂ ಜನರಿಗೆ ಕೆಲಸ ಮಾಡಬೇಕು, ಜನರಿಗೆ ಪರ ಇರಬೇಕು. ಯಾಕಂದರೆ ಇನ್ನು ಸಾಕಷ್ಟು ಮಳೆಗಳಾಗ್ತಿರ್ತಾವೆ, ಯಾವುದ್ಯಾವುದೋ ಅನಾಹುತಗಳಾಗ್ತಿರ್ತಾವೆ. ಆಮೇಲೆ ಇಲೆಕ್ಟ್ರಿಸಿಟಿ ಕಂಬಗಳು ಬೀಳ್ತಿರ್ತಾವೆ, ಹಲವಾರು ಇಲೆಕ್ಟ್ರಿಸಿಟಿ ಕಡಿತ ತೊಂದರೆಗಳಾಗ್ತಿರ್ತಾವೆ. ಯಾಕಂದರೆ ಇವಕ್ಕೆಲ್ಲಕ್ಕೂ ಸ್ಪಂದಿಸಬೇಕನ್ನೋ ವಿಚಾರದಿಂದ ನಿನ್ನೆ ಎಲ್ಲ ಅಧಿಕಾರಿಗಳು ಕರೆದು ನೀನೆ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಜೊತೆಗೆ ಯಾಕಂದರೆ ಈ ಬಾರಿಗೆ ನಾ ಶಾಸಕನಾದ ನಂತರ ನಾ ಕ್ಷೇತ್ರದಲ್ಲಿ ಇರಾಕಿಲ್ಲ, ಬಟ್ ಕ್ಷೇತ್ರದಲ್ಲಿ ಇಲ್ಲ ಅಂದರೂ ಕೂಡ ಸಾಕಷ್ಟು ಪ್ರಮಾಣದ ನನ್ನ ಕ್ಷೇತ್ರದಲ್ಲಿ ಕೆಲಸಗಳಂತೂ ಯಾವ ಕೊರತೆ ಆಗಿಲ್ಲ. ಎಲ್ಲರೂ ಸೇರಿ ನಮ್ಮ ಮುಖಂಡರುಗಳಾಗಲಿ ಅಥವಾ ನನ್ನ ಪತ್ನಿ ಆಗಲಿ, ನನ್ನ ಮಗಳಾಗಲಿ, ಎಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷದ 2 ಅಧ್ಯಕ್ಷಗಳಾಗಲಿ ಎಲ್ಲರೂ ದರ್ವಂದಹಳ್ಳಿಯಲ್ಲಿದ್ದಂಥ ನಮ್ಮ ಮುಖಂಡರುಗಳು ಜವಾಬ್ದಾರಿ ಅಂತ ಒಂದು ಎಲ್ಲ ಕೆಲಸಗಳನ್ನ ನಿಭಾಯಿಸಕತ್ತಾರೆ. ಆಮೇಲೆ ಜನಸಾಮಾನ್ಯರ ಕೆಲಸ ಕೂಡ ಭಾಳ ನಿರಂತರವಾಗಿ ಎಲ್ಲರೂ ಕೂಡಿ ಸೇರಿ ಆ ಕೆಲಸ ಅವ್ರಿಗೆ ಯಾವುದೋ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಗೆಹರಿಸುವಂಥ ಕೆಲಸ ಕೂಡ ನಮ್ಮ ಜನ ಮಾಡ್ತಿರ್ತಾರೆ. ಜೊತೆಗೆ ನಾ ಕೂಡ ವಾರಕ್ಕೊಂದು ದಿವಸ, ವಾರಕ್ಕೆ 2 ದಿನ ಇಲ್ಲಿ ಬಂದು ಕುಂತು ಯಾರ್ಯಾರು ಸಾಮಾನ್ಯವಾಗಿ ಜನರ ಸಮಸ್ಯೆಗಳಿರ್ತಾವೆ ಅಷ್ಟು ಸಮಸ್ಯೆಗಳು ಕೂಡ ನಾನು ಕೂಡ ಸಾಲ್ವ್ ಮಾಡ್ತಿದ್ದೆ. ಬಟ್ ಇವತ್ತು ನನಗೆ ಕಷ್ಟ ಬಂದಿರ್ಬೋದು. ಇವತ್ತು ನನಗೆ ಕೋರ್ಟ್ನಿಂದ ಮೊನ್ನೆ ಬೇಲ್ ಕ್ಯಾನ್ಸಲೇಷನ್ ಆದಿದ್ದರಿಂದ ಇವತ್ತು ತೊಂದರೆ ಆಗೋದಂತರೂ ನನ್ನ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸಹಜ. ಇವೆಲ್ಲ ಇದರಿಂದ ನಾ ಇವತ್ತು ನಿನ್ನಿಂದ ಕೂಡ ನಿನ್ನೆ ಆಗಲಿ ಇವತ್ತು ನಾ ಜನರನ್ನು ಭೇಟಿ ಆಗತ್ತೇನಿಲ್ಲ. ಸಾಯಂಕಾಲವರೆಗೂ ಜನ ಭೇಟಿ ಇವತ್ತು. ನಾಳೆ ನಾನು ಕೋರ್ಟಿಗೆ ಅಟೆಂಡ್ ಆಗಬೇಕಾಯ್ತು. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡಿದಂಥ ಟೈಮಲ್ಲಿ ಈ ವರ್ಷ ನಾವು ಸಮೀಪ ಒಂದು 185 ಕಿಲೋಮೀಟ್ರು, ಹೋದ ಬಾರಿಗೆ ನಾವು 800 ಕಿಲೋಮೀಟ್ರ್ ನಮ್ಮ ರಸ್ತೆ ಮಾಡಿದ್ವಿ. ಬಟ್ ಈ ಬಾರಿಗೆ ರಸ್ತೆಗಳನ್ನ ನಿರ್ಮಾಣ ಮಾಡಿ ಅದರ ಜೊತೆಗೆ
ಈ ಸಲ ಕಡೀಕರಣ ಮತ್ತು ಮೋರಂ ಕೇಸಿಂಗ್ ಮಾಡುವಂಥ ಕೆಲಸ ಮಾಡಿದ್ವಿ, ಅಂದರೆ ಗಟ್ಟಿಗೊಳಿಸುವಂಥ ಕೆಲಸ ಈ ಬಾರಿಗೆ ಆಗೈತಿ. ಇನ್ನೂ ಆ ಕೆಲಸ ನಾವು ಮುಂದುವರಿಸ್ತೀವಿ. 25 ಕೋಟಿ ರೂಪಾಯಿನ ಈ ಬಾರಿ ಖರ್ಚು ಮಾಡೀನಿ. ಯಾಕಂದ್ರೆ ಈಗಾಗಲೇ PWD ರಸ್ತೆಗಳನ್ನು ಸದ್ಯಕ್ಕೆ ಕಮ್ಮಿ ಒಂದು 30-35 ಕೋಟಿ ಒಳಗೆ PWD ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದ್ದು ಸಂಪೂರ್ಣವಾಗಿ ಆ ರಸ್ತೆಗಳನ್ನು ಕೂಡ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡುವಂತೆ ಮಾಡೀವಿ. ಇನ್ನೂ ಅಭಿವೃದ್ಧಿ ಹಂತದಲ್ಲಿ ಕೂಡ ಸಾಕಷ್ಟು ಅದಾವೆ. ಜೊತೆಗೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಒಂದು 17-18 ಕೋಟಿ ರೂಪಾಯಿ ಬಂದಿತ್ತು. 17-18 ಕೋಟಿ ರೂಪಾಯಿ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ರಸ್ತೆಗಳು ಅವನು ಕೂಡ ಸಾಕಷ್ಟು ರಸ್ತೆಗಳು ನಾವು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿವಿ. ಅದ್ರ ಜೊತೆಗೆ ಯಾಕಂದರೆ ಇನ್ನೂ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನೋಡೋದಂಥ ಟೈಮಲ್ಲಿ ಸಮೀಪ ಒಂದು 30-32 ಕೋಟಿ ರೂಪಾಯಿ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ದುಡ್ಡು ತಂದಿದ್ದೆ ನಾನು. ದುಡ್ಡು ತಂದಂಥ ಟೈಮಲ್ಲಿ ಸಾಕಷ್ಟು ಚೆಕ್ ಡ್ಯಾಮ್ಗಳಾಗಲಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಗಲಿ ಎಲ್ಲೆಲ್ಲಿ ಅವಶ್ಯಕತೆ ಇತ್ತು ಅವನು ಕೂಡ ಈಗಾಗಲೇ ನಮ್ಮ ಮಾಡಿ ಬೇಸಿಗೆಯಲ್ಲೇ ಮಾಡಿ ಮುಗಿಸಿದೆವು. ಅದ್ರ ಜೊತೆಗೆ ಈ ಸಲ ತುಪ್ರಿ ಹಳ್ಳ ಹೂಳೆತ್ತುವಂತಕ್ಕಾಗಿ ನಮ್ಮಲ್ಲಿ 128 ಕೋಟಿ ರೂಪಾಯಿ 128 ಕೋಟಿ ರೂಪಾಯಿ ತುಪ್ರಿ ಹಳ್ಳಕ್ಕೆ ಬಂದೈತಿ. ಈ ಸಲ ನಾವು ಒಂದು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಮಾಡ್ಬೇಕಂತ ತುಪ್ರಿ ಹಳ್ಳಿಂದ ಅದು 1,46,00,000 ಒಂದು ಲಿಫ್ಟ್ ಇರಿಗೇಷನ್ ಕೂಡ ನಮ್ಮಲ್ಲಿ ಸ್ಯಾಂಕ್ಷನ್ ಆಗೈತಿ. ಟೆಂಡರ್ ಕೂಡ ಆಗತ್ತೈತಿ ಈಗ. ಇವೆಲ್ಲ ಆಮ್ಯಾಗ ಇದನ್ನು ಬಿಟ್ಟು ಶಹರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಶಹರದಲ್ಲಿ ಕೂಡ ನಾವು ಕೈಕೊಂಡ್ವಿ. ಶಹರದಲ್ಲಿ ಮೊನ್ನೆನ ಒಂದು UGDಗೆ ಒಂದು 35 ಕೋಟಿ ತಂದಿದ್ದೆ. ಆಮ್ಯಾಗ ಪ್ಲಸ್ ಈ ಸಲ ಇಡೀ ಕ್ಷೇತ್ರವನ್ನು UGD ಮಾಡೋದಕ್ಕಾಗಿ ನನ್ನ ಕ್ಷೇತ್ರಕ್ಕೆ 178 ಕೋಟಿ ರೂಪಾಯಿ 178 ಕೋಟಿ ರೂಪಾಯಿನ ಈಗಾಗಲೇ ಅದು ನಮ್ಮ ಸ್ಯಾಂಕ್ಷನ್ ಹಂತದಲ್ಲಿದೆ. ಅದನ್ನು ಕೂಡ ನಾನು ಮಾಡಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ಶಹರದಲ್ಲಿದ್ದಂಥ ಎಲ್ಲ ಹಾಸ್ಟೆಲ್ಗಳಿಂದು ನಮ್ಮ ಧಾರವಾಡದಲ್ಲಿ ಸಹಜವಾಗಿ ಹಾಸ್ಟೆಲ್ ಕೊರತೆ ಭಾಳ ದೊಡ್ಡ ಕೊರತೆ ಇತ್ತು. ಯಾಕಂದ್ರೆ ವಿದ್ಯಾಭ್ಯಾಸ ಇದು ಬಂದು ವಿದ್ಯಾಕಾಶಿ ಅನ್ನಿಸ್ಕೊಂಡಂಥ ಊರಿದು ಧಾರವಾಡ. ಇಲ್ಲಿ ಸಾಕಷ್ಟು ಕಡೆಯಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ರು. ಹಾಸ್ಟೆಲ್ ಕೊರತೆ ಸಾಕಷ್ಟು ಪ್ರಮಾಣದಿಂದಿತ್ತು. ಆಮೇಲೆ ಅದಕ್ಕೆ ಈ ಬಾರಿಗೆ ಒಟ್ಟ 10 ಹಾಸ್ಟೆಲ್ಗಳನ್ನು ಹೊಸ ಹಾಸ್ಟೆಲ್ಗಳನ್ನು ತಂದೇನಿ. ಇಲ್ಲಿ 10 ಹಾಸ್ಟೆಲ್ಗಳನ್ನು ಕಟ್ಟುವಂಥದ್ದು ಈಗಾಗಲೇ ಜಾಗ ಕೂಡ ಗುರುತಿಸ್ಕೊಟ್ಟೇವಿ. ಹಾಗಾಗಿ ಹೊಸ ಹಾಸ್ಟೆಲ್ಗಳನ್ನು ಕೂಡ 10 ಕಟ್ಟುವಂಥದ್ದು. ಅಲ್ಪಸಂಖ್ಯಾತ ಇಲಾಖೆಯಿಂದ 8 ಹಾಸ್ಟೆಲ್ಗಳನ್ನ ಹೊಸ ಹಾಸ್ಟೆಲ್ಗಳನ್ನು ತರುವಂಥ